ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಕೂಡ ಒಳ್ಳೆ ಬಿಸಿಲು. ಇವತ್ತು ಕೂಡ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ. ಇವತ್ತಿನ ರಜೆ ವೇಸ್ಟ್ ಅಂದರೆ ಸುಮ್ಮನೆ ವೇಸ್ಟ್. ಯಾಕೆಂತ ಹೇಳಿದರೆ ಇವತ್ತು ಒಂದು ಸ್ವಲ್ಪನೂ ಮಳೆ ಇಲ್ಲ. ಆಗ ಒಂದು ಬಂತು ಸ್ವಲ್ಪ ಮಳೆ, ಒಂದು 5 ನಿಮಿಷದಷ್ಟೇ. ಆಮೇಲೆ ಮಳೆಯೇ ಇಲ್ಲ. ಇವತ್ತಿನ ರಜೆ ವೇಸ್ಟ್. ಒಳ್ಳೆ ಬಿಸಿಲು ಗೈಸ್ ಹೇಳುವುದಾದರೆ ಇವತ್ತು. ಹಾಗೆ ಇವತ್ತು ನದಿಯಲ್ಲಿ ಕೂಡ ನೀರು ತುಂಬ ಇಳಿದಿದೆ. ಮತ್ತು ಕಲ್ಲರ್ ಕೂಡ ಸ್ವಲ್ಪ ಚೇಂಜೇ ಆಗಿದೆ. ಅಷ್ಟೊಂದು ಕೆಂಪಿಲ್ಲ, ಕಲ್ಲರ್ ಸ್ವಲ್ಪ ಬದಲಾಗಿದೆ. ಮಳೆ ಇಲ್ಲ ಅಲ್ಲ ಕಂಟಿನ್ಯೂ ಆಗಿ. ಹಾಗೆ ಕಂಟಿನ್ಯೂ ಆಗಿದ್ದರೆ ಮಾತ್ರ ರೆಡ್ ಕಲರಲ್ಲಿ ಇರೋದು. ಹಾಗೆ ಈಗ ಪದಾರ್ಥ ಮಾಡಲಿಕ್ಕೆ ಕರೆಂಟ್ ಇಲ್ಲ ಗೈಸ್. ಅದೊಂದು ಮಳೆ ಬಂತಲ್ವ, ಆ ಮಳೆಗೆ ಕರೆಂಟ್ ಹೋಗಿದೆ. ಆಮೇಲೆ ಕರೆಂಟ್ ಬರಲೇ ಇಲ್ಲ ಇಷ್ಟರ ತನಕ. 1:10 ಆಗ್ತಾ ಬಂತು. ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಗ್ರೈಂಡರಲ್ಲಿ ಸ್ವಲ್ಪ ಕಡ್ದಿದೆ, ಫುಲ್ಲು ಒಳ್ಳೆ ಅಂತ ಕಡಿಲಿಲ್ಲ. ಮೀನಿಗೆ ಅಲ್ಲ ಅದು ಒಳ್ಳೇದಾಗುದಿಲ್ಲ, ಸ್ವಲ್ಪ ಕಡಿದ್ರೆ. ಹಾಗೆ ಗೈಸಿ ಮೀನೆಲ್ಲ ಕಟ್ ಮಾಡಿ ಎಲ್ಲ ಆಗಿದೆ. ನದಿ ಮೀನು ಇವತ್ತು ಪದಾರ್ಥಕ್ಕೆ ತೋರಿಸ್ತೇನೆ ನೋಡಿ ಗೈಸ್. ನದಿ ಮೀನು, ಗೌರ್ಮೆಂಟ್ ಮೀನು, ಮತ್ತು ತೇಡೆ ಅಂತ ಹೇಳ್ತಾರಲ್ಲ ಅದು ಮೀನು, ಮತ್ತು ಅದೆರಡೆ, ಮತ್ತು ಮುಗುಡು ಅಂತೇಳಿ ಒಂದು ಉಂಟು, ಅದು ಉಂಟಾ ಅಂತ. ಅಷ್ಟು ಮೀನಿನ ಪದಾರ್ಥ ಇವತ್ತು. ಹಾಗೆ ಇದು ತೊಳಿಲಿಕ್ಕೆ ಉಂಟು. ಅರಶಿನ ಮತ್ತು ಉಪ್ಪು ಹಾಕಿಟ್ಟಿದ್ದೇನೆ. ನದಿ ಮೀನಲ್ವಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ. ಅದಕ್ಕೆ ಇದು ತಜಂಕ್ ಉಂಟಲ್ಲ ಗೈಸ್, ಅದು ಅಮ್ಮ ತಗೊಂಡು ಬಂದಿದ್ರು ಈಗ. ಅದು ಮತ್ತು ಇದು ಹಲಸಿನಕಾಯಿಯ ಬೀಜ ಹಾಕಿ ಪದಾರ್ಥ ಮಾಡುವ ಅಂತೇಳಿ ಅವತ್ತೊಮ್ಮೆ ಮಾಡಿದ್ದೆ ನಾನು. ಹಾಗೆ ಇವತ್ತು ಕೂಡ ಮಾಡುವ ಅಂತೇಳಿ ಹಾಗೆ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಗೈಸ್, ತಜಂಕ್ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ನುಗ್ಗೆಕಾಯಿಯ ಸೊಪ್ಪು ಹಾಕಬೇಕು. ನುಗ್ಗೆ ಸೊಪ್ಪು ತುಂಬ ಒಳ್ಳೆ ಆಗ್ತದೆ. ನಾನು ಈಗ ಹೋಗಲಿಲ್ಲ ಆಚೆ ಕೆಳಗೆ ತರಲಿಕ್ಕೆ, ಇಲ್ಲದಿದ್ದರೆ ಹಾಕಿದರೆ ಒಳ್ಳೆಯದು ಗೈಸ್. ಈ ಕಡೆ ನಾನು ಇದು ಬೇಯಲಿಕ್ಕೆ ಇಟ್ಟಿದ್ದೇನೆ, ಹಲಸಿನಕಾಯಿಯ ಬೀಜ. ಸೊ ಈ ಪದಾರ್ಥ ಆದರೂ ಆಗಲಿ ಅಂತ ಅದಕ್ಕೆ ಸುಮ್ಮನೆ ಕಾಯುವುದಕ್ಕೆ. ಬರಲಿಲ್ಲಾದರೆ ಮತ್ತೆ ಇನ್ವೆರ್ಟರ್ ಉಂಟಲ್ಲ, ಅದಕ್ಕೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡುವ ಅಂತೇಳಿ. ನೋಡಿ ಪದಾರ್ಥ ಆಯಿತು. ಎಲ್ಲ ಮೀನನ್ನು ಹಾಕಲಿಲ್ಲ, ಅದು ತುಂಬ ಆಗ್ತದಲ್ಲ. ನೋಡಿ ಕರೆಂಟ್ ಮತ್ತೆ ಬಂತು. ತೇಡೆ ಅಂತ ಹೇಳ್ತಾರಲ್ಲ ಅದನ್ನು ಹಾಕಿದ್ದೇನೆ. ಇದು ಕೂಡ ಆಯಿತು. ಪಲ್ಯ, ತಜಂಕ್ ಪಲ್ಯ ಅಂತ ತುಳುವಿನಲ್ಲಿ ತಜಂಕ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ. ನೋಡಿ ಸೂಪರಾಗಿ ಆಗಿದೆ. ಡ್ರೈ ಆಗಿದೆ, ಒಳ್ಳೆ ಆಗ್ತದೆ ಡ್ರೈ ಆದರೆ. ಉದುರುದುರಿಯಾಗಿ ಬರ್ತದೆ ನೋಡಿ. ಗೈಸ್, ಇದು ನೋಡಿ ಒಂದು ಬಾಳೆಕಾಯಿ ಗೊನೆ ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ, ನಾನು ಇಷ್ಟ ತನಕ ನನ್ನ ಲೈಫಲ್ಲಿ ನಾನು ಇಷ್ಟು ದೊಡ್ಡ ಗೊನೆ ಯಾವತ್ತೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ನೋಡೋದು. ಬೇರೆ ಕಡೆಯೆಲ್ಲ ಇರ್ಬೋದು, ಆದರೆ ನಮ್ಮಲ್ಲಿ ನಾನು ನೋಡೋದು ಫಸ್ಟ್ ಟೈಮು. ದೊಡ್ಡದಿತ್ತು ಗೈಸ್, ನಾನು ನೋಡೇ ಇರಲಿಲ್ಲ. ಇವತ್ತು ಬೆಳಿಗ್ಗೆ ನೋಡುವಾಗ ನನಗೆ ಕಾಣ್ತದೆ. ಮತ್ತು ಇದರ ವೀಡಿಯೋ ಮಾಡುವ ಅಂತೇಳಿ ಆಯಿತು. ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದರೆ, ನಾವಲ್ಲಿ ಪಾತ್ರೆ ತೊಳೆಯುವ ನೀರೆಲ್ಲ ಅಲ್ಲಿ ಕೆಳಗೆ ಹೋಗೋದು. ಹಾಗೆ ಅದು ಚೆನ್ನಾಗಿ ಬೆಳೆದಿದೆ ನೀರು ಹೋಗಿ. ಮತ್ತು ಫಸ್ಟ್ ಟೈಮ್ ಆಗೋದು ಇದು. ದೊಡ್ಡದು ನೋಡಿ. ನೆಟ್ಟು ವರ್ಷ ಆಯಿತು, 1 ಇಯರ್ ಜಾಸ್ತಿ ಆಯಿತು, 2 ಇಯರ್ ಆಯಿತು. ನೋಡಿ ಎಷ್ಟು ದೊಡ್ಡದಿದೆ ಗೈಸ್. ಇದು ನೋಡಿ, ಅದು ಒಂದು ಚಿಕ್ಕ ಅಡಿಕೆ ಇರ್ತದಲ್ಲ, ಒಂದು ಚಿಕ್ಕ ಅಡಿಕೆ ನೋಡಿ. ಅದು ಅಡಿಕೆ ಎಲ್ಲ ಸ್ವೀಡೆಲ್ಲ ಮನೆಯಲ್ಲಿ ಉಂಟು. ಅಲ್ಲಿಂದ ಎಲ್ಲ ಬಾವಳಿ ಎಲ್ಲ ಕೊಂಡೋಗಿ ಎಲ್ಲೆಲ್ಲಿ ಹಾಕ್ತದೆ ನೋಡಿ. ಇಲ್ಲಿ ನಮ್ಮ ಅಂಗಳಕ್ಕೆ ತಂದು ಹಾಕಿದೆ 2. ಇದು ಸ್ವಲ್ಪ ಇವತ್ತಿದ್ದ ಅಂತ, ಇದು ಸ್ವಲ್ಪ ಹಸಿ ಉಂಟು. ಮತ್ತೊಂದು 2 ನೋಡಿ ಇದಾಗಿ ಹೋಗಿದೆ. ನಮ್ಮ ದನ ನೋಡಿ, ನಾನು ತಿನ್ನಲಿಕ್ಕೆ ತಗೊಂಡು ಬಂದಂತೆ ಬರ್ತಾ ಇದ್ದಲ್ಲ ಓಡಿ ಓಡಿ. ಇಲ್ಲ, ಎಂತ ಇಲ್ಲ ಇವತ್ತಿಲ್ಲ. ಇವತ್ತು ಬಿಸಿಲು ಅಲ್ವಾ, ಇವತ್ತು ಒಳ್ಳೆ ಆಯಿತು ಮೇಯಲಿಕ್ಕೆ ಅಲ್ವಾ. ಎಂತ ಆಲೋಚನೆ ಮಾಡೋದು ಅಲ್ವಾ. ತುಂಬ ಪಾಪ ಗೈಸ್ ಇವಳು, ತುಂಬ ಅಂದರೆ ತುಂಬ ಪಾಪ. ಇವತ್ತು ನೋಡಿ ಗೈಸ್, ನೀರು ಸ್ವಲ್ಪ ಇಳಿದಿದೆ, ತುಂಬ ಅಲ್ಲ ಸ್ವಲ್ಪ ನೋಡಿ.
ಮೋಡ ಕೂಡ ಇದೆ, ಮತ್ತು ನೀರಿನ ಕಲರ್ ಕೂಡ ಮೊನ್ನೆ ಅಷ್ಟು ಇದ್ದಷ್ಟು ಇಲ್ಲ, ಮೊನ್ನೆ ಇದ್ದಷ್ಟು ಸ್ವಲ್ಪ ಚೇಂಜಸ್ ಆಗಿದೆ ನೋಡಿ. ಮೋಡ ಮೋಡ ಇದೆ. ಇವತ್ತು ಇಡೀ ದಿನದಲ್ಲಿ 2 ಮಳೆ ಬಂದಿದೆ, ಅದು ಬಿಟ್ಟರೆ ಮತ್ತೆ ಮಳೆವೇ ಇಲ್ಲ. ವೇಸ್ಟ್ ರಜೆ ಇವತ್ತು. ಒಂದು ವೇಳೆ ಸ್ಕೂಲ್ ಇರ್ತಿದ್ರೆ ಜೋರು ಮಳೆ ಬರ್ತಾ ಇತ್ತು, ಸ್ಕೂಲ್ ಇಲ್ಲದ ಕಾರಣ ಮಳೆ ಇಲ್ಲ ನೋಡಿ. ಮೋಡ ಆಗಿದೆ, ಕಪ್ಪು ಕಪ್ಪು ಕಪ್ಪಾಗಿದೆ. ಇನ್ನು ಹೋಗುವ ಮನೆಗೆ. ನೋಡು, ಇದೊಂದು ಬಲೆ ಗೈಸ್, ಬೇರೆ ಒಂದು ಇದಕ್ಕೆಲ್ಲ ಕಟ್ಟಿಗೆ ಎಲ್ಲ ಸಿಕ್ಕಿ ಎಲ್ಲ ಹರಿದೋಗಿದೆ. ಹೊಸ ಬಳೆ ಅದು. ಗೈಸ್, ಇದು ಒಂದು ಮದ್ದಿನ ಗಿಡ. ಅಂದರೆ ನಮಗೆ ಮೈಕೈ ಎಲ್ಲ ನೋವಾಗ್ತದಲ್ಲ ಗೈಸ್, ಒಂಥರ ಬಚ್ಚಿದಾಗೆ ಆಗ್ತದೆ, ಒಂಥರ ಸುಸ್ತಾಗ್ತದಲ್ಲ, ಆಗ ಇದರ ಎಲೆಯನ್ನು ಇದು ಬಿಸಿ ನೀರಿಗೆ ಹಾಕಿ ಸ್ನಾನ ಮಾಡಬೇಕು. ತುಂಬ ಒಳ್ಳೆ ರಿಸಲ್ಟ್ ಇದರದ್ದು ನೋಡಿ. ಅವತ್ತು ಮೊದಲಿಗೆ ನಾನು ಬ್ಲಾಗ್ ಮಾಡುವಾಗ ಅದರ ಗಿಡದ್ದು ಇದೆಲ್ಲ ತೋರಿಸಿದ್ದೆ. ಇದು ತುಂಬ ಇರ್ತದೆ ನಮ್ಮಲ್ಲೆಲ್ಲ. ಬೆಂಡೆ ಗಿಡ ನೋಡಿ ಗೈಸ್, ಎಷ್ಟು ದೊಡ್ಡದಾಗಿದೆ. ಇದು ಮುಳ್ಳು ಸೌತೆ ಆಗಿದೆ ನೋಡಿ. ನಾನು ನಿಮಗೆ ಮೊನ್ನೆ ತೋರಿಸಿದ್ದೆ ಮುಳ್ಳು ಸೌತೆ ಗಿಡ. ಅದರಲ್ಲಿ ಆಗಿರಲಿಲ್ಲ, ಚಿಕ್ಕದೊಂದು ಇತ್ತು ನೋಡಿ, ಅದು ಈಗ ದೊಡ್ಡದಾಗಿದೆ. ಇನ್ನೊಂದು 2 3 ಚಿಕ್ಕ ಚಿಕ್ಕದುಂಟು, ಸ್ವಲ್ಪ ಮೇಲೆ ಉಂಟು. ಇದು ಕರಿಬೇವಿನ ಸೊಪ್ಪು ಮರ ಉಂಟಲ್ಲ ಗೈಸ್, ಅದಕ್ಕೆ ಹೋಗಿದೆ ಈ ಬಳ್ಳಿ ನೋಡಿ. ಮೇಲೆ 1 2 ಉಂಟು, ಅದು ಕಾಣುವುದಿಲ್ಲ ವಿಡಿಯೋಗೆ. ಮುಳ್ಳು ಸೌತೆ. ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಗೈಸ್, ಈಗ ಸಂಜೆ 3:45 ಬಂತು. ಫುಲ್ ಮೋಡ ಆಗಿದೆ ಗೈಸ್, ಫುಲ್ ಅಂದರೆ ಫುಲ್ ಮೋಡ ಆಗಿದೆ, ಕತ್ತಲಾಗಿದೆ. ಸಂಜೆ ಉಂಟಾ ಏನೋ ಮಳೆ ಗೊತ್ತಿಲ್ಲ. ಇವತ್ತು ಇಡೀ ದಿನದಲ್ಲಿ 2 ಮಳೆ ಬಂದದ್ದು, ಸ್ವಲ್ಪ ಸ್ವಲ್ಪ ಅಂತೇಳಿ, ಆಮೇಲೆ ಬರಲೇ ಇಲ್ಲ. ಹಾಗೆ ಬಟ್ಟೆ ಕೂಡ ಇವತ್ತು ಅಷ್ಟೊಂದು ಒಣಗಲಿಲ್ಲ ಗೈಸ್ ನೋಡಿ. ಸ್ಟ್ಯಾಂಡಲ್ಲಿ ಹಾಕಿದ್ದು ಹಾಗೇ ಇದೆ. ನಿನ್ನೆ ಅದು ಸ್ವಲ್ಪ ಒಣಗಿ ಸಿಕ್ಕಿದೆ, ಮತ್ತು ಮೊನ್ನೆ ಅದು ಒಣಗಿ ಸಿಕ್ಕಿದೆ, ನಿನ್ನೆ ಅದು ಮತ್ತು ಇವತ್ತಿದ್ದು ಇಲ್ಲ. ಇನ್ನು ಇಲ್ಲಿ ಹಾಕಿದರೆ ಫುಲ್ ಕ್ಲೋಸ್ ಇರ್ತದಲ್ಲ ಗೈಸ್, ಹಾಗೆ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಒಣಗಿ ಸಿಗ್ತದೆ, ಅಲ್ಪ ಸ್ವಲ್ಪ ಮಟ್ಟಿಗೆ ಒಣಗಿ ಸಿಗ್ತದೆ. ಇಲ್ಲದಿದ್ದರೆ ಅದು ಕೂಡ ಇರ್ತಾ ಇರಲಿಲ್ಲ, ಕಷ್ಟ ಆಗ್ತಿತ್ತು. ಮೊದಲು ಹಾಗೆ ಹಂಚಿನ ಮನೆಯಲ್ಲೇ ಆದರೆ ಒಣಗಲಿಕ್ಕೆ ತುಂಬ ಕಷ್ಟಪಡ್ತಿದ್ವಿ ನಾವು. ಅದು ಸ್ಟ್ಯಾಂಡ್ ಆಗಲೇ ಇತ್ತು, ಹಳೆ ಮನೆ ಇರುವಾಗಲೇ ಇತ್ತು. ಇದಕ್ಕೆ ಒಂದು 4-5 ಇಯರ್ಸ್ ಆಯಿತು ಈ ಸ್ಟ್ಯಾಂಡಿಗೆ, ನಮ್ಮ ತಂದು 5 ಇಯರ್ಸ್ ಆಗ್ತಾ ಬಂತು, ಆಯಿತು, ಕಳೆಯಿತು 5 ಇಯರ್ಸ್. ಆದರೂ ಕೂಡ ಒಳ್ಳೆಯದುಂಟು. ನಮಗೆ ಹಳೆ ಮನೆಯಲ್ಲಿ ತುಂಬ ಯೂಸ್ ಆಗ್ತಿತ್ತು, ಆದರೆ ನಾವು ಫ್ಯಾನ್ ಹಾಕ್ಕೊಂಡು ಇರಬೇಕಿತ್ತು ಅದು ಒಣಗಲಿಕ್ಕೆ. ಬಟ್ ಈಗ ಅದರ ಅವಶ್ಯಕತೆ ಇಲ್ಲ. ಹಾಗೆ ಮನೆಯಲ್ಲಿ ಯಾರಿಲ್ಲ, ಅಮ್ಮನವರಲ್ಲಿ ಅಜ್ಜಿ ಮನೆಗೆ ಹೋಗಿದ್ದಾರೆ. ಮಗ ಮತ್ತು ಅಮ್ಮ ಮತ್ತು ಹಸ್ಬೆಂಡ್ ತೋಟಕ್ಕೇನೋ ಅಲ್ಲ ಮೀನಿಗೆ ಗಾಲ ಹಾಕ್ಲಿಕ್ಕೇನೋ ಹೋಗಿದ್ದಾರೆ. ಸೊ ಅವರು ಬರುವ ಮೊದಲೆಲ್ಲ ನನ್ನದು ಗುಡಿಸಿ ಒರೆಸಿ ಎಲ್ಲ ಆಗಬೇಕು. ಹೊರಗಿದ್ದೆಲ್ಲ ಕ್ಲೀನಿಂಗ್ ಆಯ್ತು, ಇನ್ನು ಒಳಗೆದ್ದು ಬಾಕಿ ಉಂಟು, ಅದು ಮಾಡಿ ಮತ್ತೆ ಸ್ನಾನ ಮಾಡಿ ಅವನಿಗೆ ಕಲಿಸ್ಲಿಕ್ಕೆಲ್ಲ ಉಂಟು. ಹಾಗೆ ಬೇಗ ಇವತ್ತು ಬ್ಲಾಗ್ ಮಾಡುವ ಅಂತ ಎನಿಸಿದ್ದೆ. ಯಾಕೆ ಅಂತ ಹೇಳಿದರೆ ಗೈಸ್, ಇದು ಉಂಟಲ್ಲ ನೋಡಿ, ಇದು ಒರೆಸ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಮಣ್ಣಾಗಿರ್ತದೆ, ನಿಮಗೆ ಇಲ್ಲಿ ಕಾಣ್ತಿರ್ಬೋದು. ಸ್ವಲ್ಪ ಸ್ವಲ್ಪ ಈಗ ನಮ್ಮ ಕಾಲು ತಾಗಿ ಆ ರೀತಿ ಮಣ್ಣಾದರೆ ಇದನ್ನು ಯಾವ ರೀತಿ ತೆಗಿತೇವೆ ಅಂತೇಳಿ ಆಚಾರ್ಯವರು ಹೇಳಿದರು. ಅದು ಎಂತ ಅಂತ ಹೇಳಿದರೆ, ಒಂದು ಟರ್ಪೆಂಟರ್ ಇಲ್ಲದಿದ್ದರೆ ಶ್ಯಾಂಪು ನೀರು ಉಂಟಲ್ಲ ಗೈಸ್, ಅದು ಹಾಕಿ ಕ್ಲೀನ್ ಮಾಡಬೇಕಂತೇಳಿ. ಆದರೆ ಗಡಿ ಕ್ಲೀನ್ ಮಾಡುವಾಗಿಲ್ಲ. ನನಗೆ ಮೇಲೆ ಇದೆಲ್ಲ ಉಂಟಲ್ಲ, ಇದೆಲ್ಲ ಎಂಥ ಪ್ರಾಬ್ಲಮ್ ಇಲ್ಲ, ಅಷ್ಟೊಂದು ಕಲೆ ಎಲ್ಲ ಆಗೋದಿಲ್ಲ. ಇಲ್ಲೆಲ್ಲ ಉಂಟಲ್ಲ, ಮತ್ತು ಮೇಲೆಲ್ಲ ಉಂಟಲ್ಲ, ಅದೆಲ್ಲ ಅಷ್ಟೊಂದು ನನಗೆ ಪ್ರಾಬ್ಲಮ್ ಆಗೋದಿಲ್ಲ. ಒರೆಸ್ಬೇಕಂತಲಿಲ್ಲ ನೋಡಿ, ಇಲ್ಲಿ ಕೂಡ ಉಂಟಲ್ಲ, ಅದೆಲ್ಲ ಇದು ಮಾಡಬೇಕಂತಲಿಲ್ಲ. ಬಟ್ ನನಗೆ ಕ್ಲೀನ್ ಮಾಡಬೇಕಾದದ್ದು ಕೆಳಗೆ ಸೈಜ್, ಇದು ಕೆಳಗಿನ ಭಾಗ ಮಾತ್ರ ಗೈಸ್. ಅದು ಏನಾದರೂ ನಾವು ಕಾಲು ತಾಗಿ ಅಥವಾ ನಮ್ಮದೇನಾದರೂ ಕೈ ತಾಗಿ ಸ್ವಲ್ಪ ಆದರೂ ಅಲ್ಪ ಸ್ವಲ್ಪ ಕಳೆ ಆಗ್ತದೆ, ಆಗೋದಿಲ್ಲ. ನಾನು 1 ಮಂತ್ ಆಯಿತು ಒರೆಸ್ತದೆ, ಕ್ಲೀನೇ ಇತ್ತು.
ಮೊನ್ನೆಯಿಂದ ಮಗ ಇದ್ದಾನಲ್ಲ ಮನೆಯಲ್ಲಿ, ಅವನು ಹೀಗೆ ಮುಟ್ಟಿ ಅದೇನಾದರೂ ಮಾಡುವಾಗ ನೆನಪಿಲ್ಲದೆ ಇದು ಕಲೆ ಆಗಿದೆ. ಅದನ್ನು ಇವಾಗ ನಾನು ಒರೆಸ್ತೇನೆ. ಅದು ಯಾವ ರೀತಿ ನಾನು ಶಾಂಪು ಹಾಕಿ ಒರೆಸ್ತೇನೆ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟು ದಿನದ ಮಳೆ ಗೈಸ್, 2 ದಿನದ ಇವತ್ತೇ ಬರ್ತದ ಅಂತೇಳಿ ಅಷ್ಟು ಫುಲ್ಲು ಕತ್ತಲೆ ಆಗಿದೆ. ಕತ್ತಲೆ ಅಂದರೆ ಫುಲ್ಲು ಕತ್ತಲೆ ಆಗಿದೆ. ಈಗ ಜೋರು ಮಳೆ ಬರ್ತಾ ಉಂಟು, ಸೌಂಡ್ ಕೇಳ್ತಾ ಉಂಟು ಮಳೆಯದ್ದು. ಇನ್ನೇನು ಹತ್ತಿರ ಬಂತು ಕಾಣಬೇಕು ನೋಡಿ. ಗಾಳಿ ಕೂಡ ಸ್ಟಾರ್ಟ್ ಆಯಿತು. ಜೋರು ಭಾರಿ ರಭಸದಲ್ಲಿ ಉಂಟು ಈ ಮಳೆ ಮಾತ್ರ. ಗೈಸ್ ನೋಡಿ, ಈ ಬಾಟಲ್ ಚಿಕ್ಕದು, ನಾನು ಇದಕ್ಕೆ ಕಿಚನಿಗೆ ಅಂತೇಳಿಯೇ ತಗೊಂಡು ಬಂದದ್ದು. ಇದಕ್ಕೆ ನಾನು ಹಾಕಿದ್ದೇನೆ ಶ್ಯಾಂಪು ನೀರನ್ನು. ಶ್ಯಾಂಪು ಹಾಕಿ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೇನೆ. ಇದನ್ನು ಈಗ ಈ ರೀತಿ ಸ್ಪ್ರೇ ಮಾಡಿ ಒರೆಸುವಂಥದ್ದು ಗೈಸ್. ಹಾಗೆ ಈಗ ಹಾಕಿ ತೋರಿಸ್ತೇನೆ ನಿಮಗೆ ಎಷ್ಟು ಕ್ಲೀನ್ ಆಗ್ತದೆ ಅಂತೇಳಿ. ಮತ್ತು ಒಳ್ಳೆ ಬಟ್ಟೆ ಆಗಬೇಕು ಗೈಸ್ ಒರೆಸ್ಲಿಕ್ಕೆ, ಒದ್ದೆ ಬಟ್ಟೆ ಆಗಿರಬಾರ್ದು. ಗೈಸ್ ನೋಡಿ, ನೀವು ಎಷ್ಟು ಕ್ಲೀನ್ ಆಯ್ತಂತ ಹೇಳಿದರೆ ನೋಡಿ, ತುಂಬ ಒಳ್ಳೆ ಕ್ಲೀನ್ ಆಯಿತು ನೋಡಿ. ಈ 4 ಬಾಗಿಲನ್ನು ನಾನು ಒರೆಸಿದೆ, ಡೋರನ್ನು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಅಂತ ಹೇಳಿದರೆ. ನೋಡಿ ಯಾವ ರೀತಿ ಕಾಣ್ತದೆ ಅಂತ. ಮೇಲೆದ್ದು ನಾನೊಂದು 2 ಮಂತಿಗೆ ಹಾಗೆ ಒರೆಸೋದು ಗೈಸ್. ಯಾಕೆಂದರೆ ಅದು ಜಾಸ್ತಿ ನಾವು ಟಚ್ ಮಾಡೋದಿಲ್ಲ, ಅಲ್ಲಿ ಬೇಕಾದ ಐಟಮ್ಗೆಲ್ಲ ಇಲ್ಲೇ ಉಂಟಲ್ಲ ಈ ಸ್ಟ್ಯಾಂಡಲ್ಲಿ. ಹಾಗಾಗಿ ಅದು ಅಪರೂಪಕ್ಕೊಮ್ಮೆ ತೆಗೆಯುವಂಥದ್ದು, ಮತ್ತು ಟಚ್ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗೆ ಅದೆಲ್ಲ ಕ್ಲೀನ್ ಉಂಟು. ಆದರೆ ನಾನು 1.5 ಮಂತ್ 2 ಮಂತ್ ಆಗುವಾಗ ಒಮ್ಮೆ ಎಲ್ಲ ಕ್ಲೀನ್ ಮಾಡ್ತೇನೆ, ಧೂಳು ಕೂತ್ಕೊಂಡಿದ್ರೆ ಹಾಗೆ ಅಂತೇಳಿ. ಅದು ಬಿಟ್ಟರೆ ಬೇರೆ ಅಪರೂಪಕ್ಕೆ. ಇದಾದರೆ ನಾನು 2 ವಾರಕ್ಕೊಮ್ಮೆ ಈ ರೀತಿ ಕ್ಲೀನ್ ಮಾಡ್ತಾ ಇರ್ತೇನೆ ಗೈಸ್. ಇವತ್ತಿನ ಬ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇವತ್ತು ಚಿಕ್ಕ ಬ್ಲಾಗ್, ನಾನೀಗ ಡೈಲಿ ಬ್ಲಾಗ್ ಹಾಕೋದರಿಂದ ಸ್ವಲ್ಪ ಚಿಕ್ಕದಾಗಿಯೇ ಇರ್ತದೆ. ಒಮ್ಮೊಮ್ಮೆ ಏನಾದರೂ ಆದರೆ, ವಿಷಯ ಏನಾದರೂ ಇದ್ದರೆ ಲಾಂಗ್ ಹೋಗ್ಬೋದು. ಅದು ಬಿಟ್ಟರೆ ಸ್ವಲ್ಪ ಶಾರ್ಟೇ. ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಯಾವತ್ತೂ ಮರಿಬೇಡಿ. ನೀವು ಇಷ್ಟು ಮಂದಿ ನೋಡ್ತೀರಾ ನನ್ನ ವಿಡಿಯೋವನ್ನು, ಪ್ಲೀಸ್ ಒಂದು ಲೈಕ್ ಮಾಡಿ. ಬೈ ಬಾಯ್, ಟೇಕ್ ಕೇರ್.